ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಬುಧವಾರ ನಡೆದ ಐತಿಹಾಸಿಕ ಗೌತಮ ಪಂಚಮಹಾ ರಥೋತ್ಸವ ದೊಡ್ಡ ಜಾತ್ರೆಯ ಪ್ರಯುಕ್ತ ಶುಕ್ರವಾರ ರಾತ್ರಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ತೆಪ್ಪೋತ್ಸವವು ವಿಜೃಂಭಣೆ ಹಾಗೂ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ದೇವಾಲಯದಿಂದ ಹೊರತಂದ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಉತ್ಸವ ಮೂರ್ತಿಗಳನ್ನು ಕಪಿಲಾ ನದಿ ಸ್ನಾನಘಟ್ಟದ ಬಳಿ ಇರುವ ಮಂಟಪದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಬಣ್ಣ ಬಣ್ಣದ ಹೂವು ಹಾಗೂ ವಜ್ರಾಭರಣಗಳಿಂದ ವಿಶೇಷವಾಗಿ ಅಲಂಕರಿಸಲಾದ ಉತ್ಸವ ಮೂರ್ತಿಗಳನ್ನು ವಿದ್ಯುತ್ ದೀಪ ಹಾಗೂ ಹೂವುಗಳಿಂದ ಅಲಂಕರಿಸಲಾದ ತೇಲುವ ದೇವಾಲಯದ ಮಾದರಿಯಲ್ಲಿನ ಯಾಂತ್ರಿಕ ದೋಣಿಯಲ್ಲಿ ಕೂರಿಸಿ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ ನಡೆಸಲಾಯಿತು. ತೆಪ್ಪೋತ್ಸವವು ಕಪಿಲಾ ನದಿಯಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ 3 ಬಾರಿ ಚಲಿಸಿ ನದಿ ತೀರದ ಸ್ನಾನಘಟ್ಟದ ಬಳಿ ನೆರೆದಿದ್ದ ಸಾವಿರಾರು ಭಕ್ತರಿಗೆ ದರ್ಶನ ನೀಡಿತು. ಈ ಮನಮೋಹಕ ದೃಶ್ಯವನ್ನ ಕಣ್ತುಂಬಿಕೊಂಡ ಭಕ್ತರು ನಂಜುಂಡನ ನಾಮಸ್ಮರಣೆ ಮಾಡುತ್ತಾ ತಮ್ಮ ಭಕ್ತಿಭಾವ ಮೆರೆದರು. ಈ ಮನಮೋಹಕ ತೆಪ್ಪೋತ್ಸವವನ್ನ ಕಣ್ತುಂಬಿಕೊಳ್ಳಲು ಮಕ್ಕಳು ವಯೋವೃದ್ಧರಾಗಿ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರ ಮಹಾಪೂರವೇ ಹರಿದು ಬಂದು ಕಿಕ್ಕಿರಿದು ತುಂಬಿದ್ದರು. ನಂತರ ತೆಪ್ಪೋತ್ಸವದಿಂದ ಹೊರತಂದ ಉತ್ಸವ ಮೂರ್ತಿಗಳನ್ನು ಮಂಗಳವಾದ್ಯಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯುದ್ದಕ್ಕೂ ಭಕ್ತರು ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಭಕ್ತಿ ನಮನ ಸಲ್ಲಿಸಿದರು. ಇದೇ ಸಂದರ್ಭ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಒಂದು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಡಿವೈಎಸ್ಪಿ ರಘು, ವೃತ್ತ ನಿರೀಕ್ಷಕ ರವೀಂದ್ರ ನೇತೃತ್ವದಲ್ಲಿ ಬಂದೋಬಸ್ತ್ ವಹಿಸಲಾಗಿತ್ತು. ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್, ಪ್ರಧಾನ ಅರ್ಚಕರಾದ ನಾಗಚಂದ್ರ ದೀಕ್ಷಿತ್ ಸೇರಿದಂತೆ ಅರ್ಚಕ ವೃಂದದವರು ಉಪಸ್ಥಿತರಿದ್ದರು. ದೇವಾಲಯದ ಆಗಮಿಕರಾದ ನೀಲಕಂಠ ದೀಕ್ಷಿತ್ ಮಾತನಾಡಿ ತೆಪ್ಪೋತ್ಸವದ ಬಗ್ಗೆ ವಿವರಿಸಿದರು. ಹೆಜ್ಜೆಯಲ್ಲಿರುವಂತಹ ಭಕ್ತಾದಿಗಳು ಜೋರಾದ ಘೋಷಣೆ ಮಾಡಿ ಶ್ರೀಕಂಠೇಶ್ವರ ಮಹಾರಾಜ್ ಕಿ ನಂಜುಂಡೇಶ್ವರ ಮಹಾರಾಜ್ ಕಿ अभिप्रात सिद्धत्वं भूषित ईश्वरेभ्य सर्वविघ्नचिदे तस्मै गणाधिपतये नमः गुरुभ्यो नमः गुरुपादकाभ्यो नमः वागर्ताय संपृक्तौ वागर्तप्रतिपत्तये जगतपितरौ वन्दे पार्वती परमेश्वरौ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ನಂಜನಗೂಡು. ಈ ದಿನ ದೊಡ್ಡ ಜಾತ್ರೆ ಅಂಗವಾಗಿ ಪಂಚಮಹಾರಥೋತ್ಸವ ನಡೀತು. ಮೊನ್ನೆ 9ನೇ ತಾರೀಕು, ಇವತ್ತು 11ನೇ ತಾರೀಕು. ಇವತ್ತು ತೆಪ್ಪೋತ್ಸವ ಅಂದರೆ ತೇಲುವ ದೇವಾಲಯದಲ್ಲಿ ತೆಪ್ಪೋತ್ಸವ ಅಂತ ಕಪಿಲಾ ನದಿಯಲ್ಲಿ ಇವತ್ತು ವಿಜೃಂಭಣೆಯಿಂದ ನೆರವೇರಿದೆ. ಇದರ ಅಂಗವಾಗಿ ಬೆಳಗ್ಗೆ ನಮ್ಮ ಜಾತ್ರೆ ಅಂಗವಾಗಿ ಇವತ್ತು ಕಲಶ ಸ್ಥಾಪನೆ ಎಲ್ಲ ಮಾಡಿದ್ವಿ ಯಾತ್ರೆಯಲ್ಲಿ. ಅದನ್ನೆಲ್ಲ ಇವತ್ತು ವಿಸರ್ಜನೆ ಮಾಡಿ ಅದನ್ನೆಲ್ಲ ದೇವರಿಗೆ ಮಧ್ಯಾಹ್ನ ಕಾಲದಲ್ಲಿ ಕುಂಭಾಭಿಷೇಕ ಎಲ್ಲ ಮಾಡಿ ಆಮೇಲೆ ದೇವರನ್ನ ತಗೊಂಡು ಊರಿನ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ಕೊಂಡ್ಬಂದು ಹೊಳೆಗೆ ಬಂದು ಅಮೃತ ತೀರ್ಥ ಸ್ನಾನ ಅಂತ ಆಗುತ್ತೆ.
ಆ ತ್ರಿಶೂಲಾತ ಮೂರ್ತಿ ಮತ್ತು ದೇವರುಗಳಿಗೆ ಯಾವ್ಯಾವ ರಥ ಹೋಗಿತ್ತು ದೇವರು ಅದಕ್ಕೆಲ್ಲ ಬೇಕು ಅಭಿಷೇಕಗಳೆಲ್ಲ ಪಂಚೋಪಚಾರ ಪೂಜೆಗಳು ಅಭಿಷೇಕಾದಿಗಳು ಏಕ ರುದ್ರಾಭಿಷೇಕಗಳೆಲ್ಲ ಮಧ್ಯಾಹ್ನ 12:15 ಗಂಟೆಯಿಂದ 1:30 ತನಕ ಆಗಿ ಅಲಂಕಾರ ಮಾಡಿ ದೇವರಿಗೆ. ಆಮೇಲೆ ಈಗ ಸಾಯಂಕಾಲ 7 ಗಂಟೆಗೆ ದೇವರು ದೇವಾಲಯದಲ್ಲಿ ತೆಪ್ಪೋತ್ಸವ ನಡೀತು. ಇದು ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ದೇವರು ರಾಜಬೀದಿ ಉತ್ಸವ ಮಾಡ್ಕೊಂಡು ದೇವಸ್ಥಾನಕ್ಕೆ ತೆರಳ್ತಾ ಇದ್ದಾರೆ. ಇದು ಇಲ್ಲಿ ಇವತ್ತಿನ ದೊಡ್ಡ ಜಾತ್ರೆಯಲ್ಲಿ ತೇಲುವ ದೇವಾಲಯ ತೆಪ್ಪೋತ್ಸವ ಆಯಿತು. ಅದರ ಅಂಗವಾಗಿ ತೆಪ್ಪತೇರು ಅಂತ ಹೇಳಿ ಜನ ಹಳ್ಳಿಯಿಂದ ಬರ್ತಕ್ಕಂಥ ಜನ, ಊರಿಂದ ಬರ್ತಕ್ಕಂಥ ಜನ ಸುಮಾರು ಏನೊಂದು ಸಾವಿರಾರು ಗಟ್ಟಲೆ ಜನ ಸೇರಿದರು. ಸುಮಾರು ಒಂದು 50-60 ಸಾವಿರ ಜನ ಸೇರಿ ಇವತ್ತು ತೆಪ್ಪೋತ್ಸವನ ವೀಕ್ಷಣೆ ಮಾಡಿದ್ದಾರೆ. ಭಕ್ತಾದಿಗಳು ಅವರೆಲ್ಲರಿಗೂ ಕೂಡ ಶ್ರೀಕಂಠೇಶ್ವರ ಸ್ವಾಮಿಯವರು ಆಯುಷ್ಯು ಆರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಮೂಲಕ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಈ ದಿನಕ್ಕೆ ನಮ್ಮ ಜಾತ್ರಾ ಅಂಗವಾಗಿ 2025 ಇಸ್ವಿ ಜಾತ್ರೆ ಕಾರ್ಯಕ್ರಮ ಈ ದೇವಾಲಯದ ಒಂದು ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿದೆ. ಇನ್ನು ನಾಳೆ ಪಂಚೋಪಚಾರ ಪೂರ್ವಕವಾಗಿ ಕೈಲಾಸ ವಾಹನೋತ್ಸವ ಆಗುತ್ತೆ. ನಾಳಿದ್ದು ಮಹಾಸಂಪ್ರೋಕ್ಷಣೆ ಅಂತ ಮಾಡ್ತೀವಿ. ಮಹಾಸಂಪ್ರೋಕ್ಷಣೆ ದಿನ ದೇವರಿಗೆಲ್ಲ ಯಾವ್ಯಾವ ದೇವರಿಗೆ ಎಲ್ಲ ದೇವರುಗಳು ಅಭಿಷೇಕ ಮಾಡಿ ಮಹಾಸಂಪ್ರೋಕ್ಷಣೆ ಮಾಡಿ ಅವತ್ತು ನಂದಿ ವಾಹನೋತ್ಸವ ಮಾಡ್ತಾಯಿದ್ವಿ. ಅವತ್ತಿನ ಸಾಯಂಕಾಲ ದೇವಸ್ಥಾನದಲ್ಲಿ ಶಯನೋತ್ಸವ ಆಗುತ್ತೆ ಸ್ವಾಮಿಗೆ. ಅವತ್ತಿನ ನಮ್ಮ ಈ ದೊಡ್ಡ ಜಾತ್ರಾ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ನೀಲಕಂಠ ದೀಕ್ಷಿತರು, ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಪ್ರಧಾನ ಅರ್ಚಕರು.